ಹಲೋ ಫ್ರೆಂಡ್ಸ್, ಒಬ್ಬ ಮನೆಯ ಯಜಮಾನ. ಆ ಯಜಮಾನನಿಗೆ ಯಾವುದೋ ಒಂದು ಹಂತದಲ್ಲಿ ಮನೆ ನಡೆಸೋದು ತುಂಬಾ ಕಷ್ಟ ಅನ್ಸುತ್ತೆ. ಆರ್ಥಿಕವಾಗಿ ಯಾವುದೋ ಒಂದು ತುರ್ತು ಸಂದರ್ಭ ಬಂದ್ಬಿಟ್ಟಿದೆ. ಅಂತ ಸಂದರ್ಭದಲ್ಲಿ ಮನೆಯವ್ರಿಗೆಲ್ಲ ಖರ್ಚು ಕಡಿಮೆ ಮಾಡಿ ಅಂತ ಹೇಳ್ತಾನೆ. ಅದು ತಪ್ಪ? ಒಬ್ಬ ಯಜಮಾನ ಹಾಗೆ ಹೇಳೋದು ತಪ್ಪ? ಖಂಡಿತ ಅಲ್ಲ. ಮನೆಯ ಸದಸ್ಯರಿಗೆ ನೀವು ಕಡಿಮೆ ಖರ್ಚು ಮಾಡಿ, ಇವಾಗ ಸ್ವಲ್ಪ ತೊಂದರೆ ಇದೆ ಅನ್ನೋದು ಖಂಡಿತ ತಪ್ಪಲ್ಲ. ಆದ್ರೆ ಯಾವಾಗ, ಯಾರು, ಹೇಗೆ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಸ್, ನಾನು ಇವಾಗ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಗ್ಲೇ ಗೊತ್ತಾಗಿದೆ ಅಲ್ಲ. ಅದೇ ನಮ್ಮ ಪ್ರಧಾನಿ ಮೋದಿಯವರು ಖರ್ಚುಗಳನ್ನ ಹೇಗೆ ಕಡಿಮೆ ಮಾಡಬೇಕು, ಭಾರತದ ಪ್ರಜ್ಞಾವಂತ ನಾಗರಿಕರು ಅನ್ನೋದನ್ನ ಸಂಪೂರ್ಣ ವಿಶದವಾಗಿ ವಿವರಿಸಿದ್ದಾರೆ ತಮ್ಮ 9 ಸಲಹೆಗಳ ಮೂಲಕ. ಈ 9 ಸಲಹೆಗಳಿದಾವಲ್ಲ, ಅವು ಎಲ್ಲ ಪ್ರಜ್ಞಾವಂತ ನಾಗರಿಕರು ಯಾವಾಗಲೂ ಮಾಡಬೇಕಾದ ಆದ್ಯ ಕರ್ತವ್ಯ. ಅದನ್ನ ಮೋದಿಯವರು ಹೇಳಿರೋದು ಬಹಳ ಸ್ವಾಗತಾರ್ಹ. ಯಾಕೆಂದ್ರೆ ಕಾರ್ ಪೂಲಿಂಗು, ಇದನ್ನೇ ಜಾಸ್ತಿ ಮಾಡಿ, ಅವಶ್ಯಕತೆ ಇದ್ರೆ ಮಾತ್ರ ಕಾರ್ ತಗೊಂಡು ಹೋಗಿ ಅಥವಾ ಓಡಾಡಿ, ಗೋಲ್ಡ್ನ ಖರೀದಿ ಕಡಿಮೆ ಮಾಡಿ, ಬಂಗಾರ ಖರೀದಿ ಕಡಿಮೆ ಮಾಡಿ, ಇದೆಲ್ಲ ಆಹಾರದಲ್ಲಿ ತೈಲವನ್ನ ಕಡಿಮೆ ಮಾಡಿ ತಿನ್ನೋದನ್ನ, ಇದೆಲ್ಲ ತುಂಬಾ ಬೇಸಿಕ್ ಸೆನ್ಸ್ ಆಫ್ ಕಲ್ಚರ್ಡ್ ಸಿವಿಲೈಸ್ಡ್ ಪರ್ಸನ್. ಸೊ ಈ ಬೇಸಿಕ್ ಕಲ್ಚರ್ ಆಫ್ ಸಿವಿಲೈಸ್ಡ್ ಪರ್ಸನ್ ಇದೆಯಲ್ಲ, ಅದನ್ನ ಒಬ್ಬ ಮೋದಿ ಬ್ರಾಂಡ್ ಅಂಬಾಸಿಡರ್ ಆಫ್ ಇಂಡಿಯಾ, ವಿಶ್ವಗುರು ಹೇಳಿದ್ರೆ ಜನ ಬದಲಾಗಬಹುದು. ಅದು ನನ್ನ ನಿರೀಕ್ಷೆ. ಆದ್ರಿಂದ ಅದು ಸ್ವಾಗತಾರ್ಹ. ಅದೇ ಸಂದರ್ಭದಲ್ಲಿ ಈ ಮಾತುಗಳನ್ನ ಹೇಳೋದಕ್ಕೆ ಆತ್ಮಬಲ ಇದೆಯಾ, ಹೇಳಿದ ಸಂದರ್ಭ ಹೇಗಿದೆ, ಅದು ಬಹಳ ಮುಖ್ಯ ಆಗಿದೆ ನನ್ನ ಮಟ್ಟಿಗೆ. ಯಾಕೆ ಗೊತ್ತಾ, ಇವತ್ತು ಒಂದು ದಿನಕ್ಕೆ 2-3 ಕೋಟಿ ರೂಪಾಯಿ ಖರ್ಚು ಮಾಡುವ ವ್ಯಕ್ತಿ ನಮ್ಮ ಪ್ರಧಾನಿ. ಈ ಸಂದರ್ಭದಲ್ಲಿ ಒಬ್ಬ ಯಜಮಾನ ತನ್ನ ಇಡೀ ಕುಟುಂಬ ದುಡಿದ ಆದಾಯದಲ್ಲಿ ಸ್ವಂತ ಖರ್ಚನ್ನ ಹೆಚ್ಚು ಮಾಡಿಕೊಂಡು ಖುಷಿಯಾಗಿರ್ತಾ ತನ್ನ ಮನೆಯ ಸದಸ್ಯರಿಗೆ ಖರ್ಚು ಕಡಿಮೆ ಮಾಡಿ ಅಂದ್ರೆ ಆ ಮನೆಯವರ ಮನಸ್ಥಿತಿ ಹೇಗಾಗ್ಬೋದು? ಅದೇ ಮನಸ್ಥಿತಿ ಇವತ್ತು ನಮ್ಮ ಭಾರತೀಯರಲ್ಲಿ, ಸಾರ್ವಜನಿಕರದ್ದು. ನಾವು ದೇಶದ ಆರ್ಥಿಕ ಸ್ಥಿತಿಗೆ ನಾವು ಕಷ್ಟಪಟ್ಟು ಬೆವರು ದುಡಿದದ್ದನ್ನ ತೆರಿಗೆ ರೂಪದಲ್ಲಿ ಕಟ್ಟಿರ್ತೀವಿ ಅಲ್ಲ. ಈ ಮನುಷ್ಯ ದಿನಕ್ಕೆ 2-3 ಕೋಟಿ, ಕ್ಯಾನ್ ಯು ಇಮ್ಯಾಜಿನ್? 2-3 ಕೋಟಿ ತನ್ನ ಪ್ರತಿ ದಿನದ ಖರ್ಚನ್ನ ಮಾಡುತ್ತಿರುವ ವ್ಯಕ್ತಿ ನಮಗೆ ಖರ್ಚನ್ನು ಕಡಿಮೆ ಮಾಡೋದಕ್ಕೆ ಹೇಳ್ತಾ ಇದ್ದಾನಲ್ಲ ಅನ್ನುವಂತಹ ಒಂದು ಆಕ್ರೋಶ ಜನರಲ್ಲಿ ಮೂಡ್ತಾ ಇದೆ. ಇವಾಗ ಜನರ ಹತ್ರ 2 ಆಯ್ಕೆ ಇದೆ. ಒಂದು, ಈ ವ್ಯಕ್ತಿ ಸರಿ ಇಲ್ಲ ಅಂತ ದೂರ್ತಾ ತಮ್ಮ ಜೀವನ ಶೈಲಿಯನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗೋದು, ದುಂದು ವೆಚ್ಚಗಳನ್ನ ಮಾಡೋದು, ಅವಶ್ಯಕತೆ ಇಲ್ಲೋದ್ರೂ ಖರ್ಚು ಮಾಡೋದು, ಈಗ ಹೇಗೆ ನಡೀತಿದೆಯಲ್ಲ ಹಾಗೆ ನಡೆಸ್ತಾ ಹೋಗೋದು. ಇನ್ನೊಂದು, 2ನೇದು ಈ ಆಯ್ಕೆ ಇದೆಯಲ್ಲ, ಇದು ಬಹಳ ಬುದ್ಧಿವಂತರು ಮಾತ್ರ ಮಾಡುವಂಥದ್ದು. ಏನಂದ್ರೆ, ನೀವು ಇವತ್ತೇ ಒಬ್ಬ ಸಾಮಾಜಿಕ ಪ್ರಜ್ಞೆಯುಳ್ಳ ಬುದ್ಧಿವಂತ ನಾಗರಿಕರಾಗಿದ್ರೆ ಮೊಟ್ಟ ಮೊದಲನೇದಾಗಿ ಮಾಡುವಂಥದ್ದು ಮೋದಿ ಹೇಳಿರುವ ಒಳ್ಳೆಯ ಗುಣಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಯಾಕೆಂದ್ರೆ ಯಾರೇ ಹೇಳಿ ಒಳ್ಳೆಯ ವಿಷಯ ಇದ್ರೆ ಅದನ್ನ ತೆಗೆದುಕೊಂಡು ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅದೇ ಸಂದರ್ಭದಲ್ಲಿ ಮುಂದೆ ಇಲೆಕ್ಷನ್ ಬರುವಾಗ ಒಬ್ಬ ಮತದಾರರಾಗಿ ಆಲೋಚನೆ ಮಾಡುವಂಥದ್ದು, ನಮ್ಮ ಯಜಮಾನ ನಮ್ಮ ಸ್ವಂತ ನಾವು ದುಡಿದು ಕೊಟ್ಟಂತ ಹಣವನ್ನ ತನ್ನ ಸ್ವಂತ ಖರ್ಚಿಗೆ ಎಷ್ಟು ಬಳಸ್ಕೋಬಹುದು, ಹಾಗೆ ನಮ್ಮ ಬೆವರಿಗೆ ಎಷ್ಟು ಬೆಲೆ ಸಿಗ್ಬಹುದು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಎಲೆಕ್ಷನ್ನಿಗೆ ಭಾಗವಹಿಸ್ತೀನಿ, ಮತವನ್ನ ಚಲಾಯಿಸ್ತೀನಿ ಅನ್ನೋದನ್ನ ತೀರ್ಮಾನ ಮಾಡುವ ಕಾಲ ಇದು. ಇದನ್ನ ನೆನ್ಪಿಟ್ಕೋಬೇಕು. ಒಂದು, ಜೀವನ ಶೈಲಿಯನ್ನ ಒಳ್ಳೆ ರೀತಿಯಲ್ಲಿ ದೇಶದ ಸುಸ್ಥಿತಿಗೆ, ಸ್ವಾವಲಂಬನೆಗೆ ರೂಢಿ ಮಾಡ್ಕೊಳ್ಳೋದು. 2ನೇದು, ಒಬ್ಬ ಪ್ರಜ್ಞಾವಂತ ಮತದಾರರಾಗಿ ನೀವು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಬೇಕಾದ ಸಮಯ ಇದು. ಆದ್ರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಅಭಿಪ್ರಾಯ ಇಷ್ಟೇ. ನಾವು ಯಾರಾಗಬೇಕು ಅನ್ನೋದು ನಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. ಆಯ್ಕೆ ನಮ್ದಿದೆ. ನಾವು ಇದ್ದ ಹಾಗೆ ಇದ್ಕೊಂಡು ಭಜನೆ ಮಾಡ್ಕೊಂಡು ಅವ್ರು ಹೇಳಿದ್ದೆಲ್ಲ ಬೇರೆಯವರಿಗೆ ಅಂತ ಅಂದ್ಕೊಂಡು ಮತ್ತೆ ಅವ್ರನ್ನೇ ಆಯ್ಕೆ ಮಾಡೋದು ಒಂದಾದ್ರೆ, ನಾವು ಬದಲಾಗಬೇಕು, ಹೇಳಿದ್ರಲ್ಲಿ ಒಳ್ಳೇದಿದೆ ಅಂತ ಅಂದ್ಕೊಂಡು ಅದೇ ಸಮಯದಲ್ಲಿ ಯಾರು ಹೇಳ್ತಿದಾರಲ್ಲ ಅವರನ್ನು ಕೂಡ ಪರೀಕ್ಷಿಸಿ, ಡಿಸ್ಕ್ರಿಮಿನೇಷನ್ ಆಫ್ ದ ಪವರ್ ಅದನ್ನ ಅರ್ಥ ಮಾಡ್ಕೋಬೇಕು. ಯಾವುದು ಸತ್ಯ, ಯಾವುದು ಸುಳ್ಳು, ತರತಮ ಮಾಡುವಂತಹ ಸಂದರ್ಭವನ್ನ
ಸರಿಯಾಗಿ ಉಪಯೋಗಿಸ್ಕೋಬೇಕು. ಇದು ನನ್ನ ಧ್ವನಿ. ನಾನು ಶೀನಾ ಭಟ್.